ಪ್ರಥಮ ಸೆಮಿಸ್ಟರ್ನ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಶುಭೋದಯ. ಇವತ್ತು ಈ ವಿಡಿಯೋದಲ್ಲಿ ಪದ್ಯ ಭಾಗದ ಡಿಂಬದೊಳಗಿನ ಒಂದು ಪ್ರಾಣ ಅಂತೇಳಿ ಒಂದು ಪದ್ಯವನ್ನು ತಮ್ಮೆಲ್ಲರ ಪಠ್ಯಪುಸ್ತಕಕ್ಕೆ ಅಳವಡಿಸಿದ್ದಾರೆ. ಈ ಡಿಂಬದೊಳಗೆ ಒಂದು ಪ್ರಾಣ ಅನ್ನುವಂಥ ಈ ಒಂದು ತತ್ವ ಪದ ಅನ್ಬೋದು ಅಥವಾ ಅನುಭವ ಸಾರದ ಪದ ಅನ್ಬೋದು. ಅನುಭವ ಸಾರವನ್ನು ನಮ್ಮೆಲ್ಲರಿಗೆ ಹಂಚಲಿಕ್ಕೆ ಈ ಮುಪ್ಪಿನ ಷಡಕ್ಷರಿ ಅಂತ ಒಬ್ಬರು ಮಹಾನ್ ತತ್ವಕಾರರು, ಅನುಭವಿ ಕವಿಗಳಿದ್ದರು. ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಇವರು ಆಗಿ ಹೋದರು. ಕ್ರಿಸ್ತಶಕ 15ನೇ ಶತಮಾನದ ಕಾಲದಲ್ಲಿ ಅನುಭವಿ ಒಬ್ಬ ಕವಿ ಹಾಗೂ ತತ್ವ ಪದಕಾರ. ಒಂದು ವಿಶೇಷ ತರ, ಇವರು ಚಾಮರಾಜನಗರದ ಕೊಳ್ಳೇಗಾಲದ ಇರಗಂಬಳಿ ಎನ್ನುವಂಥ ಒಂದು ಊರಿನ ಮಠದಲ್ಲಿ ಮಠಾಧೀಶರಾಗಿದ್ದರು. ನಿಜಗುಣ ಶಿವಯೋಗಿಗಳು ಅಂತ ನಿಮ್ಗೆ ಗೊತ್ತಿರ್ಬೋದು. ನಿಜಗುಣ ಶಿವಯೋಗಿಗಳ ಬರೆದಂಥ ಒಂದು ಮಹಾನ್ ದೊಡ್ಡ ಗ್ರಂಥ ಯಾವುದು? ಕೈವಲ್ಯ ಪದ್ಧತಿ. ಆ ಕೈವಲ್ಯ ಪದ್ಧತಿಯನ್ನು ಅನುಸರಿಸಿ ಅನೇಕ ವೇದಾಂತ ಪರಿಷತ್ತುಗಳು ನಾವು ನೋಡಿದ್ದೀವಿ. ಒಂದೇ ಒಂದು ಪದ್ಯದ ಅನುಭವ ಸಾರವನ್ನು ಸುಮಾರು 50 ಅಥವಾ 60 ಜನ ಸ್ವಾಮೀಜಿಗಳು ಅದೇ ಒಂದು ಪದ್ಯವನ್ನು, ಅದರ ಒಂದು ಅರ್ಥವನ್ನು, ಒಂದೇ ಒಂದು ಸಾಲನ್ನು ತಗೊಂಡು ಆ ವೇದಾಂತವನ್ನು ಇಡೀ ದಿನಪೂರ್ತಿಯಾಗಿ ಅದರ ವಿಷಯವನ್ನು ಚರ್ಚೆ ಮಾಡೋದನ್ನು ಕೇಳಿದ್ದೀವಿ. ಅಂಥ ಒಂದು ತತ್ವಕಾರಿಯಾದಂಥ ಒಬ್ಬ ಮಹಾನ್ ನಿಜಗುಣ ಶಿವಯೋಗಿಗಳ ಸಮಕಾಲೀನರು, ಅಂದ್ರೆ ಅವ್ರ ಜೊತೆ ಆವಾಗಿನ ಕಾಲದಲ್ಲಿದ್ದವರು ಶಂಭುಲಿಂಗನ ಬೆಟ್ಟ ಅಂತ ಒಂದು ಬೆಟ್ಟದ ಅಲ್ಲಿ ನಿಜಗುಣ ಶಿವಯೋಗಿಗಳು ಸಾಕ್ಷಾತ್ ತಪಸ್ಸನ್ನು ಮಾಡಿ ಸಮಾಧಿಸ್ಥರಾದಂಥ ಜಾಗದಲ್ಲೇ ಇವರು ತಪಸ್ಸನ್ನು ಗೈದು ಸಮಾಧಿಸ್ಥರಾಗಿದ್ದಾರೆ ಅನ್ನುವಂಥ ಒಂದು ಗುಹೆಯನ್ನು ಅಲ್ಲಿನ ಜನಗಳು ನಮ್ಗೆ ಇನ್ನೂ ತೋರಿಸ್ತಾರೆ. ಈ ಮುಪ್ಪಿನ ಷಡಕ್ಷರಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು. ಕೆಲವರು ಷಡಕ್ಷರ ಸ್ವಾಮಿ ಅಂತಿದ್ರು, ಇನ್ನೊಬ್ಬರು ಮುಪ್ಪಿನಾರ್ಯ ಅಂತಿದ್ರು, ಕೆಲವರು ವಿರಕ್ತ ಷಡಕ್ಷರಯ್ಯ ಅಂತಿದ್ರು, ಮತ್ತೊಬ್ಬರು ಮುಪ್ಪಿನಯ್ಯ ಅಂತಿದ್ರು, ಆಮೇಲೆ ಇನ್ನೊಬ್ಬರು ಮುಪ್ಪಿನ ಸಾಯಿ. ಅಂದ್ರೆ ಬೇರೆ ಬೇರೆಯವರು ರೀತಿಯಿಂದ ತಮ್ಮ ತಮ್ಮ ಅನಿಸಿಕೆಗಳನ್ನ ಅವರು ತಮ್ಮ ಪ್ರೀತಿಯಲ್ಲಿ ಏನು ಕರಿಬೇಕನ್ನಿಸುತ್ತೋ ಆ ರೀತಿ ಕರಿತಿದ್ರು. ಇವರು ಬರೆದಂಥ ಒಂದು ಮಹಾನ್ ಗ್ರಂಥ ಸುಬೋಧ ಸಾರ ಅಂತೇಳಿ. ಈ ಸುಬೋಧ ಸಾರ ಅನ್ನುವಂಥ ಒಂದು ಗ್ರಂಥ, ಈ ಗ್ರಂಥವು ಅನೇಕ ಜನರ ಅನುಭವ ಸಾರವನ್ನು ಜನರಿಗೆ ಉಣಬಡಿಸುವ ಒಬ್ಬ ಮಹಾನ್ ಯೋಗಿ ಅಂತ ಹೇಳ್ತಾರೆ. ಇಲ್ಲಿ ಅವರು ಷಡಕ್ಷರಿಯವರು ಸುಬೋಧ ಸಾರದಲ್ಲಿ ಏನನ್ನು ವಿವರಿಸ್ತಾರೆ ನೋಡ್ರಿ. ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿ ಜೀವಿಗೂ ಸಾವು ಎಂಬುದು ನಿಶ್ಚಿತ. ನೋಡಿ, ಡಿಂಬ ಅಂದ್ರೇನು? ದೇಹದಲ್ಲಿ ಒಂದು ಪ್ರಾಣ ಅನ್ನೋದು. ಆ ಪ್ರಾಣ ಅನ್ನೋದು ಏನಪ್ಪಾ ಅಂದ್ರೆ ಆ ಸೂತ್ರಧಾರರ ಪರಮೇಶ್ವರನ ಕೈಯಲ್ಲಿ ಆಡುವಂತ ಒಂದು ಆಟದ ಬೊಂಬೆ. ಆ ಬೊಂಬೆ ಯಾವ ರೀತಿ ಆಡ್ತದೆ, ಆ ಆಡಿಸುವಂತೆ ನಾವು ನಮ್ಮ ದೇಹವು ಆಡ್ತದೆ ಅಂತ ಹೇಳ್ತಾರೆ. ಈ ಪ್ರತಿಯೊಬ್ಬ ಜೀವಿಗೂ ಸಾವು ಬಿಟ್ಟಿಲ್ಲ, ಆ ಪ್ರತಿಯೊಬ್ಬ ಜೀವಿಗೂ ಸಾವು ತಪ್ಪಿಲ್ಲ. ಅಷ್ಟು ಗೊತ್ತಿದ್ರೂ ಕೂಡ ಮನುಷ್ಯ ಕೂಡ ಅವನಿಗೂ ಸಾವಿದ. ಜೀವಿಯಲ್ಲಿ ಹುಟ್ಟು ಅಂದ ತಕ್ಷಣ ಯಾವುದು ಹುಟ್ಟ್ಯದಲ್ರಿ ಅದು ನಾಶ ಆಗಿ ಆಗ್ತದೆ. ಹುಟ್ಟಿದ್ದವನಿಗೆ ಸಾವಿದ ಗೊತ್ತಿದ್ದು ಕೂಡ ಅದರಲ್ಲಿ ಮನುಷ್ಯ ಗೊತ್ತಿದ್ದರು. ಇಷ್ಟೆಲ್ಲ ಗೊತ್ತಿದ್ದರು ಮನುಷ್ಯ ಜೀವಿ ಏನ್ ಮಾಡ್ತಾನೆ? ಹೆಣ್ಣು ಹಣ್ಣು ಮಣ್ಣಿಗಾಗಿ ನಿರಂತರ ಬಡ್ದಾನೆ. ಟೈಮ್ ಗ್ಯಾಪ್ ಇಲ್ಲ ನೋಡ್ರಿ. ಹಣ್ಣು ಹೆಣ್ಣು ಮಣ್ಣು ಈ ಮೂರಕ್ಕಾಗಿ ಮನುಷ್ಯ ಬಡದಾಡ್ತಾನೆ. ಯಾವುದಾದ್ರೂ ನೋಡ್ರಿ, ಕೊಲೆ ಆದ ರಾಜ್ಯ ಸಾಮ್ರಾಜ್ಯಗಳಿಗಾಗಲ್ಲ, ಯಾವುದೋ ಒಂದು ಇದಕ್ಕಾಗಲ್ಲ, ಕೇವಲ ಒಂದು ಹಣಕ್ಕಾಗಿ ಅಥವಾ ಆಸ್ತಿಗಾಗಿ ಅಥವಾ ತಮ್ಮ ಸ್ತ್ರೀಯರು ಅಂದ್ರೆ ಹೆಣ್ಮಕ್ಳಿಗಾಗಿ. ಯಾರೋ ಆ ರಾಜ ಬಂದ ಇವನು ಸೋಲಿಸಿ ಇವನು ಹೆಂಡತಿನ ತಗೊಂಡೋದ, ಆ ರಾಜನನ್ನು ಸೋಲಿಸಾಕ ಮತ್ತು ಸೈನ್ಯವನ್ನು ಕಟ್ಟಿದ. ಹಿಂಗೆ ಹಲವಾರು ಘಟನೆಗಳನ್ನು ನಾವು ಕೇಳ್ತೀವಿ. ಇದಕ್ಕಾಗಿ ಎಲ್ಲ ಸಂಬಂಧ ತನ್ನವರೆಲ್ಲರನ್ನ ಮರೆತು ಬದುಕುವ ನೋಡ್ರಿ. ಅವ್ನು ಹೆಂಗದಾನೆ? ರೊಕ್ಕ ಗಳಿಸ್ಬೇಕಾದ್ರೆ ಅಣ್ಣ ತಮ್ಮರನ್ನೂ ಮೋಸ ಮಾಡ್ತಾನೆ. ಮಗ ಅಪ್ಪನಿಗೂ ಮೋಸ ಮಾಡ್ತಾನೆ, ಆಸ್ತಿಯನ್ನು ಬಳಸ್ಕೊತಾನೆ, ಏನೇನೋ ಸಹಿ ಮಾಡಿಸ್ಕೊತಾನೆ, ತನ್ನ ಎಲ್ಲ ಬಂಧು ಬಳಗದ ಸಂಬಂಧಗಳನ್ನು ಬೆರೀತಾನೆ. ಒಳ್ಳೆಯದನ್ನು ತನಗಬೇಕು ಅನ್ನುವಂಥ ಭ್ರಮೆ ನೋಡಿ ಏನು ಕಾಣ್ತದೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳ್ಯಾರ. ಏನೆಂದು ನಾ ಹೇಳಲಿ ಮಾನವನಾಶಿಗೆ ಕೊನೆಯಲ್ಲಿ, ಒಳ್ಳೆಯದನ್ನು ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸಲು ಮಠದಲ್ಲಿ.
ನೋಡ್ರಿ, ಇವ್ರು ಯಾರನ್ನೂ ಪ್ರೀತಿಲ್ಲ. ಯಾವನಿಂದ ಕೆಲಸ ಆಗ್ತದೆ ಅವನ ಜೊತೆ ಆ ರೀತಿ ವರ್ತನೆಯನ್ನು ಮಾಡಿಕೊಂಡು ಅವನಿಂದ ಲಾಭ ಪಡ್ಕೊಂಡು ತಾನು ಮೊದಲು ಎಲ್ಲ ಪಡ್ಕೋಬೇಕು ಅನ್ನೋಂಥ ಒಂದು ಭ್ರಮೆಯನ್ನು ತನ್ನ ಸುಖ ಸಂತೋಷವನ್ನೆಲ್ಲ ಕಳೆದುಕೊಂಡಿದ್ದಾನೆ. ಆ ಭ್ರಮೆಯಲ್ಲಿ ತನ್ನ ಸುಖ ಮತ್ತು ಸಂತೋಷವನ್ನು ಕಳೆದುಕೊಂಡಿದ್ದಾನೆ. ಕೇವಲ ಹಣವೇ ಕೃಷಿ ಪ್ರಪಂಚ, ಹಣವಿದ್ದರೆ ಎಲ್ಲವನ್ನೂ ಖರೀದಿಸಬಹುದು ಎಂಬ ಭ್ರಾಂತಿಯಲ್ಲಿ ತೇಲಾಡುತ್ತಿದ್ದಾನೆ. ನೀರಿನಲ್ಲಿರುವ ರೊಟ್ಟಿಯನ್ನು ಬಯಸಿ ಬಾಯಲ್ಲಿರುವ ರೊಟ್ಟಿಯನ್ನು ಕಳೆದುಕೊಂಡ ನಾಯಿಯಂತೆ. ನೋಡ್ರಿ, ಯಾವುದೋ ಒಂದು ನಾಯಿ ಬಾಯಿ ಒಳಗೆ ರೊಟ್ಟಿ ಹಿಡ್ಕೊಂಡ ನೀರು ಹಳ್ಳ ದಾಟಿ ಹಿಡಿತದ. ಆ ಹಳ್ಳದೊಳಗೆ ಆ ನೀರಿನ ತನ್ನ ಪ್ರತಿಬಿಂಬವನ್ನು ನೋಡಿತು. ಇಲ್ಲದ ಸುಖಕ್ಕಾಗಿ ಬಯಸಿ ಇರುವುದನ್ನೆಲ್ಲವನ್ನು ಕಳೆದುಕೊಂಡರು ಎಂಬಂತೆ ಆ ಹಳದಲ್ಲಿರುವಂಥ ರೊಟ್ಟಿಯನ್ನು ನೋಡಿ ನಾಯಿ ಆ ರೊಟ್ಟಿಯನ್ನು ಕಚ್ಚಿಕೊಳ್ಳಕ್ಕೆ ಹೋಯ್ತು. ಅದರ ಬಾಯಿಯೊಳಗೆ ರೊಟ್ಟಿ ಬಿದ್ದು ನೀರಾಗ ಹರ್ಕೊಂಡು ಹೋಯ್ತು. ಅದಕ್ಕೆ ತನ್ನ ಬಾಯಲ್ಲಿ ಇರುವಂಥ ತನ್ನ ಹತ್ತಿರವಿರುವಂಥ ಸುಖವನ್ನು ಬಿಟ್ಟು ಪರಸುಖಕ್ಕಾಗಿ ಅಥವಾ ಪರರ ಸುಖವನ್ನು ಕಂಡು ಅದನ್ನು ನಾನು ಪಡಿಬೇಕು ಅನ್ನುವಂಥ ಒಂದು ಕ್ರೂರ ಮಹದಾಶೆಯನ್ನು ಹೊತ್ತುಕೊಂಡು ಆ ಮನಸ್ಸು ವಿಚಲಿತವಾದಾಗ ನಾವೇನಾಗ್ತೀವಿ ಅಂದ್ರೆ ಹಾಳಾಗ್ತೀವಿ ಅನ್ನುವಂಥ ಒಂದು ವಿಷಯವನ್ನು ತನ್ನ ಜೀವನದಲ್ಲಿ ಇದ್ದುದನ್ನು ಅನುಭವಿಸದೆ ಇನ್ನೂ ಬೇಕೆನ್ನುವ ಆಸೆಯಿಂದ ಬಡಿದಾಡುತ್ತಿದ್ದಾನೆ. ಇರುವುದನ್ನು ಅನುಭವಿಸದೆ ಬರೀ ಬೇಕೆನ್ನುವ ಆಸೆಯಿಂದ ಹಂಬಲಿಸಿ ತಾನೇ ಮಣ್ಣಾಗಿ ಹೋಗುತ್ತಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಈ ಹಾಡಿನಲ್ಲಿ ಹೇಳ್ತಾರೆ. ಈ ಹಾಡನ್ನು ನೋಡೋಣ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವು ಸಾವು ತಪ್ಪದು. ನೋಡ್ರಿ, ಡಿಂಬದೊಳಗಿನ ಒಂದು ಪ್ರಾಣ ಕಂಬಸೂತ್ರದ ಬೊಂಬೆಯಂತೆ. ಈ ದೇಹದಲ್ಲಿರುವಂಥ ಒಂದು ಪ್ರಾಣ ಕಂಬಸೂತ್ರದ ಬೊಂಬೆ. ಆಡ್ಸಾಕ್ ಬರ್ತದೆ ನಿಮ್ಗೆ ಏನೋ ಇಲ್ಲಿ ನೋಡಿರೋರಿಲ್ಲ. ಯಾಕಂದ್ರೆ ಎರಡು ಬೊಂಬೆ ತನ್ನ ಕೈಯಿಂದ ಆಡಿಸ್ತಿದ್ರಿ, ಅವೆರಡು ಇದನ್ನು ಮಾಡಿದಂಗ ಲಗ ಹೊಡೆದಂಗ ಮಾಡಿಸ್ತಿದ್ದದು. ಅದು ಈ ದೇಹದಲ್ಲಿರುವಂಥ ಪ್ರಾಣಕ್ಕೆ ಸೂತ್ರಧಾರ ಯಾರು? ದೇವರು. ಅದಕ್ಕೆ ಎಂದಿಗಾದರ ಒಂದು ದಿನವು ಸಾವು ತಪ್ಪದು. ಹುಟ್ಟುತ್ತೇನು ತರಲೇ ಇಲ್ಲ, ಬಿಟ್ಟಿದ್ದೇನೂ ಒಯ್ಯಲಿಲ್ಲ. ನೋಡ್ರಿ, ಹುಟ್ಟು ಹೇಳಿದಾಗ ನಾವು ಏನನ್ನೂ ತಂದಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆನೂ. ಬಿಟ್ಟಿದ್ದೇನು ಅಂದ್ರೆ ಇಲ್ಲಿಂದ ನಾವು ಹೋಗುವ ಒಯ್ಯಲಿಲ್ಲ. ಸುಟ್ಟ ಸುಣ್ಣ ಗರಳಿನಂತೆ ಆಯಿತು ದೇಹ. ನೋಡ್ರಿ, ಕಲ್ಲನ್ನು ಕುದಿಸಿ ಸುಟ್ಟು ಒಂದು ಸುಟ್ಟದ ಸುಣ್ಣು ಹರಳಾಗಿ ಮೃದುವಾಗಿ ಹೋಗ್ತದೆ. ಸಾಯುವಾಗ ಮುದುಕು ವಯಸ್ಸಾದವ್ರು ನೋಡಿ ನೀವು, ಅವ್ರ ಬೈಯೆಲ್ಲ ಹೆಂಗಿರ್ತದೆ, ಮೃದು ಒಂದು ಕೋಮಲವಾಗಿರ್ತದೆ. ಬಂದಾಗ ನಾವು ಎಷ್ಟೋ ಅದಕ್ಕೆ ವ್ಯವಸ್ಥೆ ಮಾಡಿರ್ತೀವಿ, ಎಣ್ಣೆ ಹಚ್ಚಿರ್ತೀವಿ, ತಿಕ್ಕಿರ್ತೀವಿ, ಪೌಡರ್ ಹಚ್ಕೊಂಡಿರ್ತೀವಿ, ಯಾವುದೋ ಮತ್ತು ಫೇರ್ ಆ್ಯಂಡ್ ಲವ್ಲಿ ಏನಾದ್ರು ವೆರೈಟಿ ಹಚ್ಚಿರ್ತೀವಿ. ಯಾಕೆ ಅದ್ರ ಮೇಲೆ ಪ್ರೀತಿ ಇರ್ತದೆ. ಅದೇ ವಯಸ್ಸಾದ ಮೇಲೆ ನಮ್ಮ ಶರೀರ ನಮಗೆ ಬ್ಯಾಡ ಅನ್ಸದೆ. ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು. ನೋಡಿ, ಹುಟ್ಟುವಲ್ಲಾಗಿ ತರಲಿಲ್ಲ, ಬಿಟ್ಟು ಹೋಗುವುದಾಗಿ ಒಯ್ದಿಲ್ಲ. ಇಲ್ಲಿ ಕೇವಲ ನಿನ್ನ ಆಶೆಗಾಗಿ ದುಡಿದು ನಿನ್ನ ದೇಹವನ್ನು ಸವಿಸಿದೆ. ಹೊಟ್ಟೆ ಬಹಳ ಕೆಟ್ಟದೆಂದು. ನೋಡಿ, ಬಹಳ ಹೊಟ್ಟೆ ಹುಡುಳ್ರಿ, ಬಹಳ ಕೆಟ್ಟ, ದುಡಿಬೇಕು ಅಂತೇಳಿ ಎಷ್ಟು ಕಷ್ಟಪಟ್ರಿ ಬಿಟ್ಟು ಹೋಗುವಾಗ ನೀನು ಏನೆಲ್ಲ ಗಳಿಸಿದ್ರು ಕೂಡ ನಿನ್ನ ಮೈ ಮೇಲೆ ಒಂದು ಬಟ್ಟೆ ಇರಲಿಲ್ಲ ಅಂತೇಳಿ ಷಡಕ್ಷರಿ ಹೇಳ್ತಾರೆ. ಮಣ್ಣು ಮೂರು ತಂಗಳೆಂದು ಉಣ್ಣಲಿಲ್ಲ. ನೋಡ್ರಿ, ಆಸ್ತಿ ಐತಿ, ಹಣ ಐತಿ, ಹೇಳ್ತದ, ಅದನ್ನು ಬಿಟ್ಟು ನಾವು ಬೇರೆದಕ್ಕೆ ಬೆನ್ನತ್ತೀವಿ. ಎಲ್ಲ ನಮ್ಮ ಹತ್ರ ಐತೆ, ಆಸ್ತಿ ಐತಿ, ಹಣ ಐತಿ, ಹೆಂಡತಿದಾಳ, ಅದು ನಮ್ಗೊಳಗಿದ್ದು ನಾವು ಉಣ್ಲಿಲ್ಲ. ಅಣ್ಣ ತಮ್ಮ ತಾಯಿ ತಂದೆ ಹೊಲಿಯಲಿವೆ. ನೋಡ್ರಿ, ಅಣ್ಣ ತಮ್ಮ ತಾಯಿ ತಂದೆ ಯಾರನ್ನೂ ನಾವು ಕೆಟ್ಟದಾಗಿ ವಿಚಾರ ಮಾಡ್ಕೊತ ನಮ್ಮದು ನಾಮ ಗುಂಗಿನಾಗ ಅವ್ರಿಗೆ ಯಾರನ್ನು ನಾವು ಆಸೆ ಪಡಲಿಲ್ಲ, ಅವ್ರನ್ನು ತಿಳ್ಕೊಳ್ಳಿಲ್ಲ, ಅವ್ರ ಜೊತೆ ನಾವು ಆರಾಮಾಗಿರಲಿಲ್ಲ. ಅಣ್ಣ ವಸ್ತ್ರ ಭೋಗಿಯಾಗಿ ಕೇವಲ ಉಂಡು ತಿಂದ ಇಲ್ಲಿ ಆರಾಮ ಹಾಕೊಂಡ ಅಣ್ಣ ವಸ್ತ್ರ ಭೋಗಿ ಅಂದ್ರೆ ಸುಖವನ್ನು ಉಣ್ಣುವಂತವ, ಅನುಭವಿಸುವ. ಅಣ್ಣ ಹೊಟ್ಟಿಗೆ ತಿನ್ನೋದು. ಈಗ ನೋಡ್ರಿ, ಬರೇ ಯಾರನ್ನೂ ನೋಡ್ತೀರಿ ನೋಡ್ರಿ, ಒಂದು ಪ್ಯಾಂಟ್ ಒಂದು ಶರ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬರೀ ಧಾಬಾ ಊಟ ಮಾಡೋದು, ಪಟ ನಡುವ ಸತ್ತೊಂಡ ಕುಡಿದ ಮಲ್ನಾಗ ಸಾಯ್ತಾವ. ಇಲ್ಲದ್ರೆ ತಿಂದಂತ ಮಾಂಸ ಕರಗಲಿಲ್ಲ ಅಂತೇಳಿ ಸಾಯ್ತಾವ. ಕೊಲೆಸ್ಟ್ರಾಲ್ ಹೆಚ್ಚಾಗಿ ಸಾಯ್ತಾವ. ಕಡಿಮೆ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಮಾಡ್ತಾಯಿದ್ದಾವೆ. ಇಂಥ ಏನೋ ಅಣ್ಣ ವಸ್ತ್ರ ಭೋಗಿಯಾಗಿ ತನ್ನ ಸುಖವನ್ನು ಅರಿಯಲಿಲ್ಲ. ಮಣ್ಣು ಪಾಲದಾದ ಮೇಲೆ ಯಾರಿಗಾಯಿತು. ನೋಡ್ರಿ, ಬರೇ ಅಣ್ಣ ಊಟ ಉಣ್ಣಾಕ ಗಳಿಸಿ ಬರೇ ಸುಖ ಪಡ್ತೀನಿ ಅಂತ ಗಳಿಸಿ ಇಟ್ಟು ನೀನೇ ಮಣ್ಣು ಪಾಲಾದ ನಂತರ ಅದು ಯಾರು ತಗೋತಾರೆ? ಯಾರು ಗೊತ್ತು? ನಿನ್ನ ಶರೀರ ನೋಡ್ರಿ, ಶರೀರ ಮಣ್ಣು ಪಾಲು, ಆತ್ಮ ದೇವರ ಪಾಲು. ನೀನು ಮಾಡಿದ ಆಸ್ತಿ ನಿನ್ನ ಮುಂದೆ ಕೂತು ಅಳುವರ ಪಾಲು. ನಿನ್ನ ಶರೀರ ಮಣ್ಣು ಪಾಲಾತು, ಆತ್ಮ ದೇವರ ಕಡೆ ಹೋಯ್ತು, ನೀ ಮಾಡಿದ ಆಸ್ತಿ ನಿನ್ನ ಮುಂದೆ ಕೂತು ಅಳೋರ ಪಾಲಾತು.
ಅದಕ್ಕೆ ಕೊನೆಯದಾಗಿ ನಿನ್ನ ಕಳಿಸಕ್ಕೆ ಬಂದವರೆಲ್ಲ ದೂರ ನಿಂತು ಕಳಿಸಿ ಬರ್ತಾರೆ ಹೊರತು ನಿನ್ನ ಜೊತೆ ಬರೋರು ಯಾರಿಲ್ಲ ಅಂತೇಳಿ ಹೇಳುವಂಥ ಮಾತು. 10-8 ಲಕ್ಷ ಗಳಿಸಿ ಮಧ್ಯೆ ಸಾಲದೆಂದು ಪರರ ಸ್ವತ್ತಿಗಾಗಿ ಆಸೆ ಮಾಡಿ ನ್ಯಾಯ ಮಾಡುವ. ನೋಡಿ, ಹೊಲ ಅದ, ಅಣ್ಣ ತಮ್ಮ ಹೊಲ ಇದ್ರಿಗೂ ಇಕ್ವಲ್ಲದ. ಆದ್ರೆ ಅಣ್ಣ ತಮ್ಮ ಒಂದೇ ತಾಯಿ ಹೊಟ್ಟೆ ಒಂದೇ ತಂದೆಯವರಿಂದ ಹುಟ್ಟಿದವರು ಕೂಡ ನನಗಿನ್ನೂ ಸಾಲಲಿಲ್ಲ, ನನಗಿನ್ನೂ ಹೆಚ್ಚಬೇಕು ಅನ್ನುವಂಥ ಆಸೆಯಿಂದ ಅವನು ಹೊಲದಾಗ ಇನ್ನೂ ಒಂದು ಸಾಲ ಬೆಳೆ ಹೊಡಿತೀವಿ, ಅದನ್ನ ನ್ಯಾಯ ಮಾಡ್ತೀವಿ, ಜಗಳ ಮಾಡ್ತೀವಿ. ಒಂದು 2-3 ಗಿಡ ಇದ್ದಾಗ ಆ ಗಿಡ ನನ್ನು ಅಂತೇಳಿ ಜಗಳಾಡಿ ಆ ಹೊಲದ ಬದಿಯಲ್ಲಿರುವಂಥ ಗಿಡಗಳನ್ನ ಕಡ್ಕೊಂಡು ಹೋಗ್ತೀವಿ. ಅಕ್ಕಪಕ್ಕದ ಅಂಗಳಾಗಿದ್ದಂಥ ಮಣ್ಣು ಕೂಡ ಇನ್ನೊಂದು ಸ್ವಲ್ಪ ಒಂದು ಕಲ್ಲು ತಗೊಂಡಾದ್ರೆ ಅದು ನಂದು ಅಂತೇಳಿ ಹೇಳ್ತೀವಿ. ಇಷ್ಟೆಲ್ಲ ಮಾಡಿ ಸಾಲವಾದಂತೇಳಿ ಬ್ಯಾರೆಯವರ ಸೊತ್ತು ಅವರ ಸಂಪತ್ತಿಗೆ ಆಸೆ ಪಡ್ತೀವಿ. ಬಿತ್ತಿ ಬೆಳೆದು ಉಂಡಿನೆಂಬ ವ್ಯರ್ಥ ಚಿಂತೆ ಮಾಡದಿರಲು. ನೋಡ್ರಿ, ಬಿತ್ತಿ ಬೆಳೆದು ಉಂಡೆನು ಎಂಬ ವ್ಯರ್ಥ ಚಿಂತೆ ಮಾಡದಿರಲು ಸತ್ತು ಹೋದ ಮೇಲೆ ನಿನ್ನ ಅರ್ಥದಾರಿಗೆ. ಅರ್ಥ ಅಂದ್ರೇನು? ಸಂಪತ್ತು ನಿನ್ನ ಹೆಸರ ಯಾರೂ ನಡೆಯಿಲ್ಲ, ನೀನು ಇರೋವರೆಗೂ ಮಾತ್ರ ನಿನ್ನದಂತೇಳಿ ತಿನ್ನು ಅಂತ ಹೇಳ್ತದ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚೆಲುವ ಬೊಂಬೆಯಂತೆ ಆಡಿ ಹೊಡೆದೆವು. ನೋಡ್ರಿ, ಟಿಪ್ ಟಾಪ್ ಬಣ್ಣ ಬಿಡ್ಕೊಂಡು ನಾನು ಶೃಂಗಾರ 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 ಮನಸ್ಸು ಮಾಯಿಗೆ ಮಾರು ಹೋಗಿ ಏನಾಗ್ತದೆ, ನಮ್ಮ ಚಲನವಲಗಳೆಲ್ಲ ಟಿಪ್ ಟಾಪ್ ಬರೀ ಬೊಂಬೆಯಂತೆ ನಾನು ಮಂದಿಗೆ ಬಹಿರಂಗವಾಗಿ ಸುಂದರ ಕಾಣಕ್ಕೆ ನೋಡ್ತೀವಿ, ಆದರೆ ನಮ್ಮ ಅಂತರಂಗ ಸುಂದರ ಇರೋಂಗಿಲ್ಲ. ಯಾಕಂದ್ರೆ ನಮ್ಮ ಚಲುವಿಕೆಯನ್ನು ನಾವು ತೋರಿಸ್ಬೇಕಾದ್ರೆ ಒಳಗಡೆ ನಮ್ಮ ಕಲ್ಮಶವಾದ ಹಲವಾರು ವಿಚಾರಗಳು ಹುಟ್ಟಿರ್ತಾವೆ. ಇವತ್ತು ನಾನು ಬಟ್ಟೆ ಹಾಕೊಂಡ್ರೆ ನನ್ನನ್ನು ಯಾರೋ ನೋಡ್ತಾರೆ, ನಾಳೆ ಬಸ್ ಸ್ಟ್ಯಾಂಡ್ ನಿಂತಾಗ ಯಾರೋ ಕಿಟಕಿ ಮಗಲು ಕೂತೊಬ್ಬ ಚಲುವೆ ನಮ್ಮನ್ನು ನೋಡಿ ನಕ್ಕಳಿದ್ರೆ ಎಷ್ಟೋ ಒಂದು 4 ದಿನ ವಿಚಾರ ಮಾಡ್ತಿರ್ತೀವಿ, ಬಸ್ ಎಲ್ಲಿ ಹೋಗಿರ್ಬೇಕು, ಅದು ಯಾವ ಇರಬೇಕು, ನಮ್ಮನ್ನು ನೋಡಿ ಯಾಕೆ ನಕ್ಕಳು. ಇಂಥ ಒಂದು ಕೆಟ್ಟ ಮರದ ಆಳದಲ್ಲಿ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ನಾವು ಬದುಕ್ತಾ ಹೋಗ್ತಾ ಇದ್ದೀವಿ. ಹಳ್ಳ ಹರಿದ ಮೇಲೆ ನೀರು ಗುಳ್ಳಿ ಇರುಳಿ ಹೋದ ತೆರೆದಿ. ನೋಡ್ರಿ, ಹಳ್ಳದಾಗ ಹೇಳ್ತಾರಲ್ಲ, ನೀರ ಮೇಲಿನ ಗುಳ್ಳಿ ನಿಜವಲ್ಲೂ ಹರಿಯುತ್ತೆ. ನೋಡ್ರಿ, ನೀರಿನ ಮೇಲೆ ಗುಳ್ಳಿದ ಜೀವ. ಹಳ್ಳ ಹರಿದೋಯ್ತು ಅಂದ್ರೆ ಜೀವನ ಕಳೆದೋಯ್ತು. ನೀರಿನ ಮೇಲಿರುವಂಥ ಗುಳ್ಳಿ ನೀನು ಒಡೆದು ಹೋದೆ ಅಂದ್ರೆ ಅದು ಒಡೆದ ತರ ಸುಳ್ಳು ರೂಪ ಸಂಸ್ಕೃತಿಯನ್ನು ನೋಡಬೇಕಾಗಲ್ಲ. ಆಶ್ಚರ್ಯ. ಸುಳ್ಳ ರೂಪ ಅಂದರೆ ಈ ಸುಳ್ಳ ರೂಪ ಈ ಸಂಸ್ಕಾರವನ್ನು ತಿಳ್ಕೊಳ್ಳಂಗಿಲ್ಲ. ಈ ಸಂಸ್ಕೃತಿಯನ್ನು ನಾವು ಹಿಂದೆ ಮಾಡಿದ ಮಾತುಗಳು, ಹಿಂದೆ ಮಾಡಿದ ನಮ್ಮ ಕೃತಿ, ನಾವು ಮಾಡಿದ ಕೆಲಸಗಳು ನಮ್ಮ ಹಿಂದೆ ಗೊತ್ತವ್ರೆ. ನಮ್ಮ ಬಗ್ಗೆ ಮಾತಾಡಕತ್ತಂದ್ರೆ ಆಶ್ಚರ್ಯ ಆಗ್ತದೆ. ನೀನೇನು ನೋಡಕ್ಕಿರೋದಿಲ್ಲ. ಸತ್ಯ ಎನಿಸಿಕೊಂಡ ಜನರ ಸತ್ಯ ವಾಕ್ಯದಲ್ಲಿ ನೀನು. ನೋಡ್ರಿ, ಯಾರು ಸಜ್ಜನರು ನಿಮಗೆ ಮಾರ್ಗದರ್ಶನ ಮಾಡ್ಯಾರ. ಈ ಮೂಢಮುಕ್ತಿನ ಷಡಕ್ಷರಿಯವರು, ನಿಜಗಳು ಸುಯೋಗಿಗಳು, ಸಿದ್ಧಾರೂಢರು, ಇಂಥ ಮಹಾತ್ಮರು, ಸಾಯಿಬಾಬಾ, ಇವರೆಲ್ಲ ಏನು ಹೇಳ್ಯಾರ? ಇಂಥ ಒಂದು ಮಹಾತ್ಮರ ಸತ್ಯ ಅಂದ್ರೆ ಸತ್ಯವಾದ ವಾಕ್ಯಗಳನ್ನು ನಂಬಿ ಮುಕ್ತಿಯಾದ ಮೇಲೆ ನನಗೆ. ನೋಡ್ರಿ, ನಿಜವಾಗಿ ನಿಮಗೆ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ ಸಿಕ್ತು, ಗುರುವಿನಿಂದ ನಿನ್ನ ಜೀವನ ಮುಕ್ತಿ ಆದಂದ್ರೆ ನಿತ್ಯ ಷಡಕ್ಷರಿಯ ಲಿಂಗ ತೊತ್ತು ಆಗಿ ಭಜಿಸು ನೀನು. ನೋಡ್ರಿ, ಹೆಂಗೆ ಭಜಿಸ್ಬೇಕು? ತೊತ್ತು ಅಂದ್ರೆ ಒಂದು ಆಳ ಮನುಷ್ಯ. ಆಳ ತನ್ನ ಸಾಹುಕಾರನಲ್ಲಿ ಯಾವ ರೀತಿ ಭಜಿಸ್ತಾರಲ್ಲ, ಅದೇ ರೀತಿ ನೀನು ಅವನನ್ನು ಭಜಿಸು. ಯಾವತ್ತು ನೀನು ಮುಪ್ಪಿನ ಷಡಕ್ಷರಲಿಂಗ ಅಂದ್ರೆ ಪರಮಾತ್ಮನನ್ನು ಭಜಿಸಿದ್ರೆ ನಿನಗೆ ತೊತ್ತು ಆಗಿ ಭಜಿಸು, ನಿನಗೆ ಉತ್ತಮತ್ವ ಪದವಿ ದೊರಕಿ ಸುಖಿಪೆ ಸಂತಸ. ನೋಡ್ರಿ, ಅವಾಗ ನೀನು ಏನಿರ್ತೀಯ? ಉತ್ತಮತ್ವ ಪದವಿ. ನಾವು ಪರಮಾತ್ಮನ ಕೈಲಾಸದಲ್ಲಿರುವಂಥ ಒಂದು ಗಣ ಪದವಿ, ಆ ದೇವರ ಕೈಲಾಸದಲ್ಲಿ ನೀನು ಹೋಗಿ ಆ ಗಣಗಳಲ್ಲಿ ಒಂದಾಗ್ತೀಯ. ಆವಾಗ ನಿನ್ನ ಜೀವನ ಸಾರ್ಥಕವಾಯಿತು. ನೋಡ್ರಿ, ಯಾರು ನಮ್ಮ ಶ್ರೀಮಂತಿಕೆಯನ್ನ ಬಿಟ್ಟು ಮನೆಯಿಂದ ಹೊರಗೆ ಬಂದು ಒಂದು ಚಿಂದಿ ಬಟ್ಟೆಯನ್ನು ತೊಟ್ಕೊಂಡು ಸಮಾಜದ ಏಳಿಗೆಗಾಗಿ ಮನುಕುಲದ ಒಳತಿಗಾಗಿ ದುಡಿದಾರೆ, ಅವರನ್ನು ನಾವು ಇವತ್ತು ಪೂಜೆ ಮಾಡ್ತೀವಿ. ನಾವು ಯಾರು ದೊಡ್ಡವ್ರನ್ನ ಪೂಜೆ ಮಾಡಂಗಿಲ್ಲ. ಸರ್ವಜ್ಞ ಒಂದು ಕೌಪಿಲ್ಯದಿಂದ ಸಿದ್ಧಾರ್ಥರು ಒಂದು ಲಂಗೋಟಿ ಮೇಲೆ ಇರ್ತಿದ್ರು, ಬಸವೇಶ್ವರರು ಆಡಂಬರ ಬಿಟ್ಟು ಸನ್ಯಾಸಿಯಾಗಿದ್ರು, ವಿವೇಕಾನಂದರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ರು, ಬುದ್ಧ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಗೋಗಿ ಕ್ಯಾಬಿ ಧರಿಸಿದ್ದ, ಮಹಾವೀರ ನಿರ್ವಸ್ತ್ರಾದ, ಅಂಥವರೆಲ್ಲರನ್ನ ಅವರವರ ಧರ್ಮದಲ್ಲಿ ಇವತ್ತು ಅವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಆದರೆ ಯಾವುದೇ ಒಬ್ಬ ದೊಡ್ಡ ಶ್ರೀಮಂತನ ಪೂಜೆ ಮಾಡೋದು ನಾವು ನೋಡಿಲ್ಲ. ಯಾರು ಮಾಡ್ತೀವಿ? ಯಾಕಂದ್ರೆ ಸಂಸಾರವನ್ನ ಅಥವಾ ಈ ಸಂಸಾರದ ಸುಖದ ಭೋಗದ ಆಸೆಗಳನ್ನ ಅಭಿಲಾಷೆಗಳನ್ನ ಬಿಟ್ಟು ಯಾರು ಆ ದೇವರನ್ನ ಸತತ ಪ್ರಯತ್ನದಿಂದ ಬಳಸ್ಕೊಂಡು ಮುಕ್ತಿಯನ್ನು ಪಡಿತಾರ, ಅವರನ್ನ ಈ ಜಗತ್ತು ಮೆಚ್ತದ ಅನ್ನುವಂಥ ಮಾತನ್ನ ಹೇಳ್ತಾರ. ಈ ಪದ್ಯವನ್ನ ಇನ್ನೊಮ್ಮೆ ನಾನು ಹೇಳ್ತೀನಿ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಗೊಂಬೆಯಂತೆ
ಸಾವು ತಪ್ಪದು. ಎಂದಿಗಾದರೊಂದು ದಿನವು ಸಾವು ತಪ್ಪದು. ಹುಟ್ಟುತ್ತೇನ ತರಲು ಇಲ್ಲ, ಬಿಟ್ಟಿತೇನು ಮೈಯಲಿಲ್ಲ, ಸುಟ್ಟ ಸುಣ್ಣದರಳಿನಂತೆ ಆಯಿತು ದೇಹ. ಹುಟ್ಟುತ್ತೇನು ತರಲೇ ಇಲ್ಲ, ಬಿಟ್ಟುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣದರಳಿನಂತೆ ಆಯಿತು ದೇಹ. ಹೊಟ್ಟೆ ಬಹಳ ಕೆಟ್ಟದೆಂದು ಕೆಟ್ಟ ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು. ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹಣ್ಣು ಹೆಣ್ಣು ಮಣ್ಣು ಮೂರು ತನ್ನೊಳೆದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಗೆಯಲಿಲ್ಲವು. ಹಣ್ಣು ಹೆಣ್ಣು ಮಣ್ಣು ಮೂರ ತನ್ನೊಳೆದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಗೆಯಲಿಲ್ಲವು. ಅಣ್ಣ ವಸ್ತ್ರ ಭೋಗಿಯಾಗಿ ತನ್ನ ಸುಖವನರಿಯಲಿಲ್ಲ, ಅಣ್ಣ ವಸ್ತ್ರ ಭೋಗಿಯಾಗಿ ತನ್ನ ಸುಖವನರಿಯಲಿಲ್ಲ. ಮಣ್ಣು ಪಾಲದಾದ ಮೇಲೆ ಯಾರಿಗಾಯಿತು, ನೀ ಮಣ್ಣು ಪಾಲದಾದ ಮೇಲೆ ಯಾರಿಗಾಯಿತು. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನವು ಸಾವು ತಪ್ಪದು. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಸೊತ್ತಿಗಾಗಿ ಆಶೆ ಮಾಡಿ ನ್ಯಾಯ ಮಾಡುವ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಸೊತ್ತಿಗಾಗಿ ಆಶೆ ಮಾಡಿ ನ್ಯಾಯ ಮಾಡುವ. ಬಿತ್ತಿ ಬೆಳೆದು ಉಂಡೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು, ಸತ್ತು ಹೋದ ಮೇಲೆ ನಿನ್ನ ಅರ್ಥದಾರಿಗೆ. ಬಿತ್ತಿ ಬೆಳೆದು ಉಂಡೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು, ಸತ್ತು ಹೋದ ಮೇಲೆ ನಿನ್ನ ಅರ್ಥದಾರಿಗೆ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನವು ಸಾವು ತಪ್ಪದು. ಬೆಳ್ಳಿ ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚೆಲುವ ಬೊಂಬೆಯಂತೆ ಆಡಿ ಹೋದೆಲು. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚೆಲುವ ಬೊಂಬೆಯಂತೆ ಆಡಿ ಹೋದೆಲು. ಹಳ್ಳಾರಿದ ನೀರ ಹಳ್ಳಾರಿದ ಮೇಲೆ ನೀರ ಗುಳ್ಳಿಯುರುಳಿ ಹೋದ ತೆರಳಿ, ಹಳ್ಳಾರಿದ ಹೋದ ಮೇಲೆ ಗುಳ್ಳಿಯುರುಳಿ ಹೋದ ತೆರಳಿ. ಸುಳ್ಳು ರೂಪ ಸಂಸ್ಕೃತಿಯನ್ನು ನೋಡಿ ರಕ್ಕಟ, ಸುಳ್ಳ ರೂಪ ಸಂಸ್ಕೃತಿಯನ್ನು ನೋಡಿ ರಕ್ಕಟ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನವು ಸಾವು ತಪ್ಪದು. ಸತ್ಯ ನೆನೆಸಿಕೊಂಡ ಜನರ ಸತ್ಯವಾಕ್ಯದಲ್ಲಿ ನೀನು ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡುವರು. ಸತ್ಯವೆನಿಸಿಕೊಂಡ ನಿನಗೆ ಸತ್ಯವಾಕ್ಯದಲ್ಲಿ ನೀನು ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡುವರು. ನಿತ್ಯ ಷಡಕ್ಷರಿಯ ಲಿಂಗ ತತ್ತಿ ಆಗಿ ಭಜಿಸು ನೀನು, ನಿತ್ಯ ಷಡಕ್ಷರಿಯ ಲಿಂಗ ತತ್ತು ಆಗಿ ಭಜಿಸಿ ನೀನು. ಉತ್ತಮತ್ತ ಪದವಿ ದೊರಕಿ ಸುಖಿಪೆ ಸಂತಸಂ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನವೂ ಸಾವು ತಪ್ಪದು. ಎಂದಿಗಾದರೊಂದು ದಿನವೂ ಸಾವು ತಪ್ಪದು. ಉಪ್ಪಿನ ಷಡಕ್ಷರಿಯರು ಈ ತಮ್ಮ ವಚನಗಳ ಮೂಲಕ ನಿಮ್ಮ ಎಲ್ಲರ ಮನೋಭಾವನೆಗಳನ್ನು ಕಲುಕಿ ಕೆದಲಿ ಅದರಲ್ಲಿರುವ ಕಲ್ಮಶವನ್ನು ಹೊರಗಾಕಿ ನಿರ್ಮಲತ್ವವನ್ನು ಕೊಟ್ಟು, ಈ ಜೀವನ ತನಗಾಗಿ ಅಲ್ಲ, ಜೀವನದಲ್ಲಿ ನಾನು ಏನಾದರೂ ಸತ್ಯದ ದಾರಿಯನ್ನು ಹಿಡಿದು ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ನಾನು ಹಿಂದೆ ನನ್ನ ನೆನಪುಗಳನ್ನು ನೆನೆಸುವಂಥ ಮಹಾ ಮನುಕುಲವು ನನ್ನನ್ನು ವಂದಿಸಬಹುದು ಅನ್ನುವಂಥ ಮಾತನ್ನು ಹೇಳಿ ಈ ವಾಕ್ಯ ಈ ಒಂದು ಪದ್ಯವನ್ನು ಮುಗಿಸ್ತಾರೆ. ಓಂ ನಮಃ.